ಅತಿಯಾಗಿ ಸ್ಪೈಸಿ ಫುಡ್ ತಿನ್ನೋದು ಒಳ್ಳೇದಾ ಕೆಟ್ಟದ? ಎಲ್ಲರಿಗೂ ಗೊತ್ತಿದ್ದ ಹಾಗೆ ಸ್ಪೈಸಿ ಫುಡ್ ತುಂಬಾ ತಿನ್ನೋದು ಒಳ್ಳೇದಲ್ಲ. ಬಟ್ ಸ್ವಲ್ಪ ಸ್ಪೈಸ್ ಊಟದಲ್ಲಿ ಇರಬೇಕು. ಸ್ಪೈಸ್ ಒಂದು ಟೇಸ್ಟ್. ಆಯುರ್ವೇದದಲ್ಲಿ 6 ಟೈಪ್ ಆಫ್ ಟೇಸ್ಟ್ ಹೇಳಿದ್ದಾರೆ. ಅದರಲ್ಲಿ ಈ ಸ್ಪೈಸಿ ಟೇಸ್ಟ್ ಕೂಡ ಒಂದು. ಈ ಸ್ಪೈಸಿ ಟೇಸ್ಟ್ ತಿಂದಾಗ ನಿಮಗೆ ಹಸಿವು ಸರಿಯಾಗಿ ಆಗುತ್ತೆ, ಪಚನಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾರಿಗೆ ಈ ಕ್ರಿಮಿ ರೋಗ ಇದೆ, ವರ್ಮ್ ಡಿಸೀಸ್ ಇದೆ, ಅವರಲ್ಲಿ ನಾವು ಈ ಖಾರ ರಸ ಬೇಕು ಅಂತ ನಾವು ಹೇಳ್ತೀವಿ. ಬಟ್ ನೀವು ಅದೇ ಜಾಸ್ತಿ ಆಗಿ ತಿಂದಾಗ ನಿಮಗೆ ಬೇರೆ ಬೇರೆ ತರ ಸಿಂಪ್ಟಮ್ಸ್ ಎಲ್ಲ ನಿಮಗೆ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಅಸಿಡಿಟಿ ಜಾಸ್ತಿ ಆಗುತ್ತೆ, ಎದೆ ಉಳಿತೆಗೂ ನಿಮಗೆ ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಈ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರುತ್ತೆ, ಅಂದ್ರೆ ಮೂಗುದಲ್ಲಿ ರಕ್ತ ಬರೋದು, ಇಲ್ಲಾಂದ್ರೆ ಮೋಷನ್ ಜಾಗದಲ್ಲಿ ರಕ್ತ ಬರೋದು. ಅಂತ ಪೇಷಂಟ್ಸ್ ಯಾವಾಗ ಖಾರ ಜಾಸ್ತಿ ತಿಂತಾರೆ ಅವರಿಗೆ ಈ ಸಮಸ್ಯೆ ಎಲ್ಲ ಜಾಸ್ತಿ ಆಗುತ್ತೆ. ಪೈಲ್ಸ್ ಇರೋರಿಗೆ ತುಂಬಾ ಖಾರ ತಿಂದಾಗ ತೊಂದರೆ ಆಗುತ್ತೆ. ಆಮೇಲೆ ಯಾರಿಗೆ ಅಸಿಡಿಟಿ ಮುಂಚೆಯಿಂದ ಜಾಸ್ತಿ ಇದೆ, ಹೊಟ್ಟೆಲಿ ಅಲ್ಸರ್ಸ್ ಎಲ್ಲ ಆಗಿದೆ, ಅವರಿಗೆ ಕೂಡ ಖಾರ ಜಾಸ್ತಿ ತಿಂದಾಗ ತೊಂದರೆ ಆಗುತ್ತೆ. ಸೊ ಲಿಮಿಟ್ ಆಗಿ ನೀವು ಖಾರ ತಿಂದ್ರೆ ಏನೂ ತೊಂದರೆ ಇಲ್ಲ, ಅದರಿಂದ ಬೆನಿಫಿಟ್ಸೇ ಆಗುತ್ತೆ. ಬಟ್ ನೀವು ಅತಿಯಾಗಿ ಸೇವನೆ ಮಾಡಿದಾಗ ತೊಂದರೆಗಳು ಆಗುತ್ತೆ. ಸೊ ಅದಕ್ಕೆ ಲಿಮಿಟ್ ಆಗಿ ಖಾರವನ್ನು ನಿಮ್ಮ ಊಟದಲ್ಲಿ ಯೂಸ್ ಮಾಡಿ ಮತ್ತು ನಿಮ್ಮ ಹೆಲ್ತ್ ಅನ್ನು ನೀವು ಕಾಪಾಡ್ಕೊಳ್ಳಿ. ಈ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ನೀವು ಫಾಲೋ ಮಾಡಿ. ಥ್ಯಾಂಕ್ ಯು.